ಮೈಸೂರಿಂದ ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಗಿರಿಬಾಬು ಗೊತ್ತಾಯ್ತು. ಅವೆಲ್ಲ ನೋಡಿದ್ರೆ ಖುಷಿ ಆಗುತ್ತಲ್ಲಮ್ಮ ನಿಮಗೆ. ತುಂಬ ಚೆನ್ನಾಗಿ ಮಾಡ್ತಾಳೆ ಅಡುಗೆನ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದರೆ ಮೈಸೂರಿಂದ ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಒಂದಷ್ಟು ಕ್ಲೀನಿಂಗು ಅದು ಇದು ಎಲ್ಲ ನಡೀತಾ ಇದೆ. ಈಗ ನಾನು ವಸ್ತು ಪೂಜೆ ಮಾಡಬೇಕು. ಪ್ರತೀಕ್ ಅವರು ಪಾತ್ರೆ ತೊಳಿತಾ ಇದ್ದಾರೆ. ಪಾತ್ರೆ ತೊಳೆಯೋಕ್ಕಾಗಲ್ಲ ಅಂತ ಪಾಪ ಪ್ರತಿದಿನ ನಮ್ಮ ಯಜಮಾನ್ರೇ ಪಾತ್ರೆ ತೊಳಿತಾ ಇದ್ದಾರೆ. ಆಚೆ ನೋಡಿ ಕ್ಲೈಮೇಟ್ ಹೆಂಗಿದೆ, ಚಳಿ 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 ಚಳಿ, ಫುಲ್ಲು ಫಾಗು. ಹಾಂ, ಪ್ರತೀಕ್ ಅವರು ಹುಡುಗಿರು ಈ ಥರ ಎಲ್ಲ ಕ್ಲೀನ್ ಮಾಡಲ್ಲ ರೀ. ಹಾಂ, ಯಜಮಾನ ಏನು ಮಾಡ್ತಿದ್ದೀರಾ ರೀ? ವಾಷಿಂಗ್ ಮಿಷಿನ್ ರಿಪೇರ್. ಇದು ವಾಶ್ ಮಾಡಿದ್ಮೇಲೆ ನೋಡಿ ಹೆಂಗೆ ಬರ್ತದೆ ಫ್ಲೇಮ್. ಅದು ಬಿಸಿ ಆಗ್ತಾ ಸರಿ ಆಗುತ್ತೆ ಪಾಪ. ಅಯ್ಯೋ ದೇವ್ರೆ. ಬಟ್ ಸರಿ ಮಾಡ್ಕೊಡ್ತೀನಿ. ಸರಿ ಹೋಯ್ತು. ಫೈನಲ್ ನೋಡಿ. ಸೊ ಎಲ್ಲರೂ ನೆನ್ನೆ ವ್ಲಾಗ್ ಅಲ್ಲ, ಒಂದಷ್ಟು ಕಮೆಂಟ್ಸ್ ಮಾಡಿದ್ದಾರೆ. ಏನಂದ್ರೆ ಪದ್ಮ ಎಲ್ಲಿ ಅಂತ. ಪದ್ಮಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದ್ರೆ ಗೊತ್ತಾ, ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವ್ರ ತಂದೆ ತಂದೆ ಹುಷಾರಿಲ್ಲ ಅಂತ. ಆಮೇಲೆ ಮತ್ತೆ ವಾಪಸ್ ಬಂದಿದ್ರು. ಆಮೇಲೆ ಮತ್ತೆ ಅವರು ಆ್ಯಕ್ಚುಲಿ ಅಡ್ಮಿಟ್ ಆಗಿರೋರು ಬಂದಿರಲಿಲ್ಲ ವಾಪಸ್ಸು. ಸೊ ಇಲ್ಲ, ಅವ್ರು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಫ್ಯಾಮಿಲಿ ಇಶ್ಯೂ. ಬರ್ತೀನಿ ಅಂತ ಹೋಗಿದ್ದಾರೆ, ನೋಡೋಣ ಬರ್ತಾರೋ ಇಲ್ವ ಅಂತ ಅಂದ್ಬಿಟ್ಟು. ಸೊ ನಾನು ಆ್ಯಕ್ಚುಲಿ ಫುಡ್ಡಿ ಅಲ್ಲ, ನನಗೆ ಈ ತಿನ್ನೋದನ್ನೇ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಏನು ತಿನ್ನಬೇಕು ಅಂತಲೂ ಐಡಿಯಾ ಬರೋದು. ಇಟ್ಕೊಳ್ಳಿ ನಿಮಿಷ. 1 kg ಫೋನು. ಶಕ್ತಿನೇ ಇಲ್ಲ ನನಗೆ, ಹಂಗಾಗೋಗಿದೆ. ಓಟ್ಸು ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ತಣ್ಣಗೆ ಏನು ತಿಂದ್ರು ಡೈಜೆಸ್ಟ್ ಆಗಲ್ಲ. ಈಗ ಕೆಂಪಬೇಕಾದ್ರೆ ಹೊಟ್ಟೆ ಕೆಂಪಬೇಕು. ಅದೊಂಥರ ಹಿಂಗೆ ಎಳ್ದಂಗೆ ಆಗುತ್ತೆ ಕೆಳಗೆ. ಬೇಬಿ ಇರುತ್ತಲ್ವ, ಅದು ಮೈಂಡ್ ಸೆಟ್ ಹಿಂಗೆ ಇಟ್ಕೋಬೇಕು. ಅಕ್ಷಿ ಮಾಡೋವಾಗ ಎಲ್ಲ ಹೇಳ್ತಾರೆ, ಅಮ್ಮ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ನಮ್ಮ ಅತ್ತೆ ಹೇಳಿದ್ದು ಅಮ್ಮ ಅಂದ್ರೆ ಕೆಮ್ಮುವಾಗ. ಚೆನ್ನಾಗಿದೆ, ಬೆಚ್ಚಗಿದೆ. ಹುಡುಗರಿಗೂ ಸಿಗುತ್ತೆ ಆ ಥರ. ನೆನ್ನೆ ಮಾಡಿದ್ದು ಸಾಂಗ್ ವಿಡಿಯೋನ ನೀವು ಇವಾಗ ರೆಡಿ ಮಾಡಿಕೊಟ್ರೆ ಮಧ್ಯಾಹ್ನಕ್ಕೆ ನಾನು ನೆಕ್ಸಸ್ದು ಪ್ರಮೋಷನ್ ವಿಡಿಯೋ ಹಾಕೋಕ್ಕೆ ಈಸಿ ಆಗುತ್ತೆ. ನೆನ್ನೆ ಮಾಡಿಲ್ಲ ರೀ, ನೆನ್ನೆ ನೀವು ಮಾಡಿದ್ದು. ಓಕೆ, ಮಾಡ್ಕೊಡ್ತೀನಿ. ಯಾವ ಸಾಂಗ್ ಬೇಕಾ? ಹಾಂ, ಈ ಪ್ರೆಗ್ನೆನ್ಸಿಲಿ ಮೈ ಮೋಸ್ಟ್ ಕ್ರೇವಿಂಗ್ ಏನು ಗೊತ್ತಾ, ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಬ್ರೆಡ್ ಬಟರ್ ತಿನ್ನಬೇಕು ಅಂತ ಅನ್ಸುತ್ತೆ. ಬಟ್ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ, ಇಟ್ಸ್ ನಾಟ್ ಗುಡ್ ಅಂತ. ಬಟ್ ಏನೋ ತಿನ್ಬೇಕು ಅನ್ಸಿದ್ರೆ ಈ ಥರ ಬ್ರೆಡ್ ಬಟರ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿದೆ. ಗಿರಿಬಾಬು ಗೊತ್ತೈತಿ. ಹೌದಾ?
ಹಾಗಾಗಿ ನನಗೆ ಅದೊಂದು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಟೆನ್ಷನ್ನು, ಅದೇ ಟೆನ್ಷನ್ನು. ಯಾವತ್ತೂ ಆ ಥರ ಎಲ್ಲ ಹಾಕೊಂಡು ನೋಡಿಲ್ಲ ನಾನು. ಕ್ಲೈಮೇಟ್ಗೆ ಕ್ಲೈಮೇಟು ಮತ್ತು ಈ ಸಲ ಹುಷಾರು ತಪ್ಪಿದ ಮೇಲೆ ಓಮಾ ಕಾಫಿ ಮಾಡ್ತೀನಿ. ಚೆನ್ನಾಗಿ ಮಾಡ್ತಾರೆ. ನನ್ನ ಸೊಸೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಚಿಕ್ಕಪ್ಪ ಯಾರು ಬಂದಿರೋದು? ಗಿರಿ ಅವರ. ಹಾಯ್ ಅಶೋಕ್ ಅವರೇ. ಚೆನ್ನಾಗಿದ್ದೀರಕ್ಕ? ಹಾಂ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆಯಾ ಮಗನ ಈಶಾ? ಈಶಾ ಇನ್ನು ರಾತ್ರಿ ಬೆಳಗಕ್ಕಿಲ್ಲ ಈ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಯಾರಿಗಾದ್ರೂ ಹೇಳ್ಕೊಬಾರ್ದ? ಒಬ್ರು ಇದಾರಮ್ಮ ನಮ್ಮ ಮನೆಯಲ್ಲೇ, ಹೊಡಿತೀನಿ. ಅವ್ರು ಬೇಡ ಅಂತ ಅವರೇ ಬೆಳಗ್ತಾ ಇದ್ದಾರೆ. ಬೇಡ, ರೂಢಿ ಆಗೋಯ್ತು. ಅದೊಂದು ರೊಟೀನ್ ಥರ ಆಗೋಯ್ತು ನನಗೆ. ಅಮ್ಮ ಬರ್ತಾ ಮನೆಯಿಂದ ಚಿಕನ್ ಸಾರು ಮಾಡ್ಕೊಂಡು ಬಂದಿದ್ದಾರೆ. ಚಿಕನ್ ಸಾರು ಅದು ನಮ್ಮ ಮಾವ ಫ್ರಮ್ ಗುಲ್ಬರ್ಗ. ಅಶೋಕ, ಹೆಂಗಿತ್ತು ಜರ್ನಿ? ಎಷ್ಟು 2 ಅವರ್ ಬಂದ 2 ಕಾಲ? 2 ಕಾಲ ಪ್ರಾಪರ್ 2 ಕಾಲೇ ಆಗುತ್ತೆ ಅಲ್ಲ. ಅಮ್ಮ ಇದನ್ನು ನಿಧಾನಕ್ಕೆ ಎತ್ಕೊ ಅಂತ ಹೇಳಿದ್ದಾರೆ. ಏನ ನಿಧಾನಕ್ಕೆ ಎತ್ಕೊ ಅಂತ ಹೇಳಿದ್ದು? ಇದಾ? ಹಾಂ 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 ಹಾಂ, ನೀರಾ? ಪಾಪ ಒಂಚೂರು ಕುಡಿ. ಇದೇನಮ್ಮ? ಏನಮ್ಮ ಇದು? ಪುಳಿಯೋಗರೆ ಗೊಜ್ಜ? ಇದೇನು? ಗಿಣ್ಣ. ಮಳೆ ಗಿಣ್ಣ ಹೇಗೆ ಆಯ್ತಾ? ತಿನ್ಬೇಕಿತ್ತು. ಇದು ಅದೇ ಗಿಣ್ಣ ಸೇಮಾ? ಫ್ರಿಜ್ಜಲ್ಲಿ ಇಕ್ಕಿದ್ದ? ಇಲ್ಲ, ಇಲ್ಲಿ ಯಾರೋ ತಿನ್ನಲ್ಲ, ನಾನು ಒಬ್ಬನೇ ತಿನ್ನೋದು. ಹೌದಾ? ಯಾಕವ? ವಾಪಸ್ ಕೊಟ್ಟು ಕಳಿಸ್ಬಿಡಿ. ಅವ್ರಿಗೆಲ್ಲ ರೂಢಿ ಇಲ್ಲ. ಬೆಂಗಳೂರು ಪೀಪಲ್ಗೆ ಅಂತ ಅದು ಇವನಿಗೆ ನನ್ನ ಬಾಮಿನಿಂಗ್ ಹಾಕ್ಬಿಟ್ಟೆ ವಾಮಿಟ್ ಎಲ್ಲ ಮಾಡ್ಕೊಂಬಿಟ್ಟೆ. ಅವ್ರಿಗೆಲ್ಲ ರೂಢಿ ಇಲ್ಲ, ಫಸ್ಟ್ ಟೈಮ್ ಅವ್ರಿಗೆ ಅದೆಲ್ಲ. ಸ್ವಲ್ಪ ಎತ್ಕೊಬಿಡೋಣ. ಹೌದಾ? ಸಾರ್ ನೋಡ್ತಾ ಸಾರ್ ನೋಡಿದ್ರೆ ಏನು ಕಟ್ಟಿದ್ದೀನಿ. ಗೊತ್ತಾಯ್ತು. ಹೌದು, ಇಷ್ಟು ಚೆನ್ನಾಗಿತ್ತು ಬಾಕ್ಸ್ ಅಮ್ಮ ಅದು. ಮನೆ ಇದು ಮೇಲ್ಗಡೆ ಕ್ಲಿಪ್ ಇತ್ತು ಕಣೋ. ಹೌದಾ? ನೋಡ್ದಾ ಸರ್? ನಾನು ತೋರಿಸ್ದೆ ಆಗಲೇ ತೋರಿಸ್ದೆ. ಇದೇನಮ್ಮ ಇದು? ತುಪ್ಪನ ಇದು? ಇವತ್ತು ಶುಗರ್ ವಿತ್ ಶುಗರ್ ಕುಡಿ. ಮೈಸೂರಿಂದ ಏನೇನು ತಂದೆ? ಮೈಸೂರು ಮಾಲ್ ತಂದೆ. ಅಲ್ಲ, ಮೈಸೂರು ಮಾಲ್ ತಂದೆ ಅಂದರೆ ಯಾರೋ ನಗ್ತವ್ರೆ. ಏಯ್, ಗೊತ್ತಂಗಾರೆ ಅವೆಲ್ಲ? ಯಾರಿಗೆ? ಅಶೋಕ್ ಅಣ್ಣಂಗ? ಹಾಂ, ನೋಡ್ತಾ ಇದ್ದೀನಿ. ಅಶೋಕ್ ಅಣ್ಣಂಗೆ ಗೊತ್ತಿಲ್ದಿರೋದೇನು? ಎಲ್ಲ ಜಾಸ್ತಿ ಗೊತ್ತಿರೋದೆ. ಟಿ ವಿ ಹಾಕೊಳ್ಳೋದಾ? ಜಸ್ಟ್ ಇದು ಆನ್ ಮಾಡಿದ್ರೆ ಫಸ್ಟ್ ಇದು ಸ್ವಿಚ್ ಆನ್ ಮಾಡಬೇಕು. ಜಸ್ಟ್ ಹಿಂಗಾನು. ಮನೆ ವರ್ಷದಲ್ಲಿ ಮನೆ ವರ್ಷ ಅದು ಅದ್ರ ಗೂಡೊಳಗೆ ಸೇರ್ಕೊಂಡಿದೆ. ಇದು ಸ್ಮೋಕ್ ಹೋಗೋದು ಅಂದರೆ ಟಿ ವಿ ನೋಡಿಕೊಂಡು ಯೂಟ್ಯೂಬೆಲ್ಲ ನೋಡಿಕೊಂಡು ಫೋನ್ ನೋಡಿಕೊಂಡು ಫೋನಲ್ಲಿ ಮಾತಾಡ್ಬೋದಾ? ಏನಮ್ಮ? ಫೋನಲ್ಲಿ ಮಾತಾಡ್ಬೋದು. ಫೋನಲ್ಲಿ ಇದೆ ಅದೇ ಟ್ಯಾಪ್ ಥರ ಕಣಮ್ಮ. ಎಲ್ಲನೂ ಅದರಲ್ಲೇ ಕುಕಿಂಗ್ ಇನ್ಸ್ಟ್ರಕ್ಷನ್ಸು ಎಲ್ಲನೂ ಇರುತ್ತೆ. ಅದಾನಾಗುತ್ತೆ. ಏನಪ್ಪ? ಏನಿಲ್ವಂತೆ ಅದು ಪ್ರೊಜೆಕ್ಟ್ರ್. ಅಲ್ಲಿ ದೊಡ್ಡ ಫಿಲಮ್ ನೋಡ್ಬೋದು, ಥಿಯೇಟ್ರ್ ಥರ. ಸ್ಕ್ರೀನ್ ಬೇಡ, ಅದೇ ಸ್ಕ್ರೀನು. ಅದೇ ಸ್ಕ್ರೀನು. ಇದೇನಮ್ಮ ಇದು? 50 ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಏನಕ್ಕೆ? ಏನಿಲ್ಲ ಅಂತನಾ? ಏನಿಲ್ಲ ಅಂತ ಮಾಡಿಟ್ಟಿದ್ದೆ ನಾನು, ಅದರಲ್ಲೇ ಮಾಡಿಕ್ಕಿದ್ದೀನಿ. ಅಂಗಡಿಲಿ ತರಿಸ್ತೀವಿ ನಾವು ಅಂತ. ಅಂಗಡಿ ತರ್ಸೋದು ಬೇಡ. ಏನಮ್ಮ ಇದು ಖಾಲಿ ಇದೆ? ಅಷ್ಟೇ ತಂದಿರೋದು ಬಟ್ಟೆ. ಅವರು ಹೌದಾ? ಬಟ್ಟೆ ತಗೊಳ್ತೀವಿ ಅಂದ್ಬಿಟ್ಟು ಹಾಂ. ಓ, ನಾನು ತಗೊಡ್ತೀನಿ ಅಂತ ಅಂದ್ಬಿಟ್ಟು ನೀವು ಬಂದ್ರೆ ನಂಗೆ ಫೋನ್ ತಗೊಡಲೇ, ನೋಕಿಯಾ ಫೋನು. ಅಮ್ಮ ಅದು ಫೇಕ್ ಹುಡುಕ್ತೆ ಕಣಮ್ಮ. ಫೇಕ್ ಅದು ಏಲ್ ಮಾಡಿರೋದು. ಎಷ್ಟು ಆಗೈತೆ ನೋಡಕ್ಕೆ ಅಲ್ವಾ? ಅದ್ರ ಕೆಳಗಡೆ ಪ್ರೈಸ್ ಅಂತ ಇತ್ತು. ಮೋಸ್ಟ್ಲಿ ನಿಮ್ಮನ್ನ ಸ್ಕ್ಯಾಮ್ ಮಾಡೋಕ್ಕೋಸ್ಕರ ಅದಿರೋದು. ಬಿಟ್ಟಿಲ್ಲಮ್ಮ, ಅಷ್ಟು ಹತ್ರ ಬಿಟ್ಟರೆ ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ ನಮಗೆ ಫಸ್ಟ್. ಮೌಲ್ಯನ್ ತಾತ. ಹಾಂ,
ಅಮ್ಮ ಬರ್ತಿತ್ತಪ್ಪ ಅಜ್ಜಿ ನಿಮ್ಮ ಅಜ್ಜಿ ನಿಂಗೆ ಬೇಜಾರು ಮೊಮ್ಮಗ ಹಾಂ ಏನು ಮಾಡಕ್ ಬರಲ್ಲ ನನ್ನ ಮೊಮ್ಮಗ ಮೇಲೆ ಇವ್ರಿಗೆಲ್ಲ ಪಾರ್ಕ್ ಬೇಕಂತಲ್ಲ ಪಾರ್ಕ್ ಇಲ್ಲ ಪಾರ್ಕ್ ಇಲ್ಲ ಅದು ಅಪಾರ್ಟ್ಮೆಂಟ್ ಅಲ್ವಾ ಇವ್ರಿಗೆ ಓಡಾಡ್ಬೇಕಲ್ಲ ಫುಲ್ ಫ್ರೀ ಆಗಬೇಕು ಅಲ್ಲಿ ಇರತ್ತಾರೆ ಅವ್ರಿಗೆ ಇಲ್ಲಿ ಕೈ ಕಾಲು ಕಟ್ಟಾಕ್ತಂಗಿರುತ್ತೆ ಶುಗರ್ ಇಲ್ಲ ಬೇಡ ಬಿಡು ಮನೆ ಊಟ ಮಾಡ್ತೀವಲ್ಲ ಅದು ನಂಗೆ ಐದು ತಾನೇ ಸಿಗುತ್ತೆ ಕಾಫಿ ಟೇಸ್ಟಿಂಗ್ ಹಂಗೆ ಇದೆ ಕಣ ಈ ಕಲರ್ ಬಟ್ಟೆ ಏನು ಸಕ್ಕತ್ತಾಗಿದೆ ಗೊತ್ತಮ್ಮ ನಮಗೆ ಚೆನ್ನಾಗಿ ಕಾಣುತ್ತೆ ನಮ್ಮ ಕಲರಿಗೆ ಸೂಪರ್ ಈ ಶೂ ಎಲ್ಲ ತಗೊಬಂದಿರೋದು ಅವ್ರು ಬಸ್ಸಲ್ಲಿ ಇರುತ್ತೆ ತಿನ್ನಂಗಿಲ್ವಂತೆ ಇಲ್ಲಪ್ಪ ಅವತ್ತು ಗ್ಯಾಸ್ ಇತ್ತಂತ ತಿನ್ಲಿಲ್ಲ ಅಷ್ಟೇ ರೀ ನಾನು ಹೌದಾ ಅಮ್ಮನೂ ತಿನ್ನಲ್ಲ ಅಯ್ಯೋ ಮುಟ್ಟೋದೇ ಇಲ್ಲ ಅನ್ಕೊಳ್ಳಿ ಹಸು ಇರಲ್ವಲ್ಲಮ್ಮ ಇಲ್ಲಿ ತಿಂದ ಅಭ್ಯಾಸನೇ ಇಲ್ಲ ಪಾಪ ಗಿಂಡ ಇಷ್ಟೇ ನಮ್ಮ ಮನೆ ಹಾಲದು ಗಿಂಡ ಹಾಲ ಇಷ್ಟೇ ಹಾಕೋದು ಅದೇ ಅವ್ರು ತಿಂದ ಅಭ್ಯಾಸ ಇಲ್ವಲ್ಲ ತಲೆ ಬಿಡ ಗೊತ್ತಿಲ್ಲ ಅಮ್ಮ ಅವ್ರಿಗೆ ಇದ್ರ ಬಗ್ಗೆ ಫಿಶೇನೆ ತಿನ್ನಲ್ಲ ನಮ್ಮ ಫಿಶೇ ಗೊತ್ತಿರಲಿಲ್ಲ ಅವ್ರಿಗೆ ಲೆಕ್ಕ ಹಾಕೊಳ್ಳಿ ಬೆಂಗಳೂರು ಪೀಪಲ್ ಫಿಶ್ ಗೊತ್ತಿಲ್ಲ ಏನು ಗೊತ್ತು ನಳ್ಳಿ ಅಂದರೆ ಗೊತ್ತಿಲ್ಲ ಅಯ್ಯೋ ಅವೆಲ್ಲ ತಿಂತಾರ ಅಂತ ನಳ್ಳಿನ ನನ್ನ ಪಾಪನ್ ಮೀಟ ಫಸ್ಟ್ ಟೈಮ್ ಅವಳೇ ಒಂದೇ ಸಲ ಈಗಲೂ ನಾವು ತಿನ್ಸಿರೋದು ಲೈಫ್ ಟೈಮ್ ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ ಹಾಂ ಅದು ಅದಕ್ಕೆ ಬೇರೆ ಏನೋ ಅಂತಾರೆ ಶೆಲ್ಸ್ ದೃಷ್ಟಿ ಆಗುತ್ತೆ ಇಲ್ಲ 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 ಏನಮ್ಮ ದೃಷ್ಟಿ ಆಗುತ್ತೆ ಉಪ್ಪು ಮೆಣಸಿನ್ಕಾಯಿ ಎಲ್ಲ ಕಟ್ಕೊಟ್ಟಿದೆ ಸೂಪರ್ ಅಲ್ವಾ ಖುಷಿ ನಮ್ಮ ಅಮ್ಮನಿಗೆ ಇದೆಲ್ಲ ನೋಡ್ಕೊಂಡು ಹಲೋ ಅಮ್ಮ ಚಾರ್ಜ್ ಮಾಡ್ಬೇಕಾದ್ರೆ ನಮ್ಮನೆ ಅದೇ ಹೋಗಿ ಚಾರ್ಜ್ ಮಾಡ್ಕೊಳುತ್ತೆ ಅದೇ ಮಾಡ್ಕೊಳುತ್ತಾ ಇದು ನೋಡಿ ಇಲ್ಲಿ ಇದು ಅದ್ರ ಮನೆ ಇದು ಇಲ್ಲಿ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಹೋಗಿ ಕೂತ್ಕೊಳುತ್ತಾ ಅದು ಅದೇ ಅದಾಗದೇ ಹೋಗಿ ಅದ್ರ ಮನೆಗೆ ಹೋಗಿ ಕೂತ್ಕೊಳ್ಳುತ್ತೆ ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ಎಲ್ಲ ಆದಮೇಲೆ ಸರಿ ಆಲ್ರೆಡಿ ನಾನು ಇದ್ರಲ್ಲಿ ಹಿಡಿದೀನಿ ನೋಡು ಮನೆಗೆ ಹೋಗು ಅಂತ ಹೇಳ್ತೀನಿ ಈಗ ಅದು ಹೋಗುತ್ತೆ ಈಗ ಮನೆಗೆ ಹೋಗುತ್ತೆ ಈಗ ಆಲ್ರೆಡಿ ಒಂದು ಸತಿ ಕ್ಲೀನ್ ಆಗಿದೆಯಲ್ಲ ಸುಮ್ಮನದಕ್ಕೆ ಹೋಗೋ ಮನೆಗೆ ಹೋಗುತ್ತೆ ಅದೇ ಹೋಗುತ್ತೆ ಅದು ಮನೆಯೆಲ್ಲ ಪೂರ್ತಿ ಹೊಗೆ ತುಂಬ್ಕೊಬಿಡ್ತಿತ್ತಲ್ಲ ಸರಿ ಮಾವ ಆಯ್ತು ಮಾವ ಆಯ್ತು ಬೇಜಾರಾಗಿ ಮಾತಾಡಬೇಡ ನಗಬೇಡ ಖುಷಿಯಾಗಿ ಬೇಜಾರಾಗಿ ಇರ್ಬಾರ್ದು ನಗ್ನಗ್ತಾ ಇರ್ಬೇಕು. ಯಾಕಂದ್ರೆ ಫೀಲ್ ಇಲ್ಲಿ ಇರ್ಬೇಕು ಫೀಲ್ ಅಂದ್ರೆ ಇಲ್ಲಿ ಇದೆ ನಾವು ಬಾಯ್ 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 ಹುಷಾರಾಗಿ ಹೋಗು ನಿಧಾನ ಅಕ್ಕ ತಗೊಟ್ರು ಚಪ್ಪಲಿ ಬಂದು ಅಕ್ಕ ನೋಡಿ 6000 ಕೇಳಿಸ್ವಿಲ್ಲ ನಮ್ಮಮ್ಮ ಗರಸ್ತಿರೋದು ನೋಡು ಅನಿಸ್ತಿಲ್ಲ ಅಮ್ಮ ಅಲ್ಲಿ ಆಚೆ ಹೋದ್ಮೇಲೆ ಚಳಿ ಆಗುತ್ತೆ ಇಲ್ಲ ಕಾರಲ್ಲೇ ಇರ್ತೀವಲ್ಲ ಅಲ್ಲೇನು ಬೇಡ ಬಿಡಮ್ಮ ಆದ್ರೂ ಅಲ್ಲಿ ನಾವೀಗ ನನ್ನ ಮಗನನ್ನು ನೋಡಲು ಹೊರಡುತ್ತಿದ್ದೇವೆ ಸಮಯ 2:10 ಅಪ್ಪ ಈಶಂಗ್ ಊಟ ಹಾಕ್ಬಿಡ್ಬೇಕಿತ್ತು ಇರಪ್ಪ ಆಯ್ತು ಹಾಕ್ತೀನಿ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡು ಇದು ಸ್ವಲ್ಪ ಚಿಕ್ಕದು ಒಂದು ಸ್ವಲ್ಪ ಮನೆ ಚಿಕ್ಕದು ಎರಡು ಚಿಕ್ಕದು ಅನಿಸ್ತಾಯ್ತಾ ಚಿಕ್ಕದಾ ಓ ಉಂಟಾಡಿ ಉಂಡ ಅತ್ತೆ ಮನೆಗೆ ಹೋದ ಮಂಡಿ ಇದಲ್ವ ಮಂದಿನೇ ಇರಲಿ ಅವಳು ಅದೇ ತಿಕ್ಕಿದ್ವಿ ಹೌದಾ ಅದು ಸರಿ ಇಲ್ಲ ಇಲ್ಲ ನನಗದು ಚಿಕ್ಕದ ಅನ್ಸುತ್ತೆ ಇದು ಕರೆಕ್ಟ್ ಆಗಿದೆ ಪಾಪ ನೀನೇ ಹಾಕೋಯ್ತಾ ನಾ ಇಲ್ಲಿ ಇದೆಯಲ್ಲ ಎರಡು ಒಂದೇ ಕಣಮ್ಮ ಬೇರೆ ಕಲರ್ ಅಷ್ಟೇ ಇಲ್ಲ ಇದೇ ಚಿಕ್ಕದು ತುಂಬ ಚಿಕ್ಕದಾ ಇಲ್ಲ ನಂಗೆ ಅದು ಇಷ್ಟ ಆಗ್ಬಿಟ್ಟಿದೆ ತುಂಬ ಅದು ಆರೆಂಜ್ ಎಲ್ಲೋಗ್ತೀವಿ ನಾವು ನನ್ನ ಮಗನ ಬೈಬೇಡಿ ಸಾರು ಎತ್ಕೊಳ್ಳಿ ಪಾಪ ಹಂಗೆ ಹೋಗಿ ಏನು ಮಾಡೋಣ ಊಟ ಹಾಕಿದ್ರಲ್ವಾ ಏನಾಯ್ತು ಏನಕ್ಕೆ ವಾಪಸ್ ಬಂದ್ರಿ ರೀ ಕಾರ್ ಬೀಗ ಬಿಟ್ಬಿಟ್ಟಿದ್ದೀರಾ ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದೀವಿ ಸೂಪರ್ ಥ್ಯಾಂಕ್ ಯು ಫ್ರೆಂಡ್ ಮೊಮ್ಮಗ ಇದ್ದಿದ್ದಾನೆ
ಹೌದಾ, ನೋಡೋಣ ನೀವು ಕರೆಕ್ಟಾಗಿ ಹೇಳ್ತಾ ಇರೋ ಇಲ್ವ. ಹಾಂ ಏನು ಹೇಳಿದೆ? ಕರೆಕ್ಟ್. ನನ್ನ ಪ್ರಪಂಚ ನನ್ನ ರಾತ್ರಿ ವಾಯ್ಸ್ ನನಗೆ ಗೊತ್ತಿಲ್ವಾ? ಬರ್ತೀವಿ. ಬರ್ತೀನಿ ಇಲ್ಲ ಕಣಮ್ಮ, ಅಲ್ವಾ? ಏನು ಅಮ್ಮನ ತಗೊಂಡು ಮೇಲ್ಗಡೆ ಮನೆ ಅಷ್ಟೊತ್ತಿಗೆಲ್ಲ ಅವ್ನು ಆಡ್ತಿದ್ದೀರ ಜೋರಾಗಿ. ಅವನದು ಏನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಏನು ನೆನಪೇ ಇಲ್ಲ. ಅವ್ನು ನೆನಪಿಸ್ಕೊಂಡು ತಲೆನೋವು ಬರ್ತದೆ ನಂಗೆ. ಅಲ್ಲ ಪರ್ಬನ ವಯಸ್ಸು ಗೊತ್ತಾಗಲ್ವ ಅಂತಂತೀರ? ಅಲ್ಲ ಕಣಮ್ಮ, ಮೇಲ್ಗಡೆ ಮನೆ. ನಾನು ಸುಮಾರು ಸರಿ ಕನ್ಫ್ಯೂಷನ್ ಆಗಿದ್ದೀನಿ, ಕನ್ಫ್ಯೂಸ್ ಆಗಿದ್ದೀನಿ, ಸಾರಿ. ಬರ್ತಾ ಇದೆ. ಇಲ್ಲಿ ಬಾಬಾ ಇಲ್ಲಿ ಹಿಂಗೇನೋ ತೋರಿಸ್ತೀನಿ ಬಾ. ಹ್ಯಾಪನಿಂಗ್ ಮುದ್ದೆ ಊಟ, ಅಮ್ಮ ತಂದಿರ ಕೋಳಿ ಸಾರು. ಆದರೆ ಈಗ ನಮ್ಮ ಅಮ್ಮನಿಗೆ ಪ್ರಾಬ್ಲಮ್ ಏನು ಗೊತ್ತಾವ, ತುಂಬ ದಿನ ಆಯ್ತಲ್ವ ನಾನು ನೋಡಿ. ಈಗ ನಮ್ಮ ಅಮ್ಮನಿಗೆ ಅವನು ಬರ್ತಾನ ಬರಲ್ವಾ, ಅವನು ಇದ್ದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದೆಲ್ಲಮ್ಮ ಈಗ ನಿಮಗಿರೋದು. ಅವನು ಎದ್ದೇಳ್ತಿದ್ದಂಗೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನಾನು ಅಷ್ಟೇ ನೋಡ್ತಾ. ಎಷ್ಟು ದಿನ ಆಯ್ತಮ್ಮ ನೀವು ಅವನ್ನ ನೋಡಿ? ತಿಂಗಳ ಮೇಲೆ ಫುಲ್ ಈಗಿಲ್ಲ ಒಂದು ಅವ್ರಿಗೆ ತಿಂಗಳಿಗೆ ವರ್ಷದ ಲೆಕ್ಕ ಮಕ್ಕಳುಗಳಿಗೆ ಇವಾಗ. ನೋಡೋಣ. ಅದು ಬಂದು ತಪ್ಕೊಂಬಿಟ್ರೆ ಹೆಂಗಿರುತ್ತಮ್ಮ, ಹಾರ್ಟು ಫ್ಲಶಿಂಗ್ ಆಗುತ್ತಲ್ಲ. ಮುದ್ದೆಗೆ ಚೆನ್ನಾಗಿದೆ, ಸಖತ್ತಾಗಿದೆ ಮುದ್ದೆ. ಹಾಂ ನನಗೆ ಇದು ನನ್ನ ಊಟ. ನಮ್ಮದು ಸ್ವಲ್ಪ ಕಪ್ಪು ಹೊತ್ತಿಗೆ ಅಲ್ಲ ಬನ್ನಿ ಅಂದರೆ ಇದು ಅದಕ್ಕೆ ಇದಾಕಿದ್ದೀನಿ, ಅದಕ್ಕೆ ಮೆಂತ್ಯ ಆಮೇಲೆ ಇದು ಅಲ್ಲ ಅದಕ್ಕೆ ಸೋಯಾ ಎಲ್ಲ ಹಾಕ್ತಾರೆ ಅದಕ್ಕೆ. ಬಾರ್ಲಿ. ಹೌದಾ? ಬಾರ್ಲಿ ಹಾಕಿ ಎಸ್. ನಮ್ಮ ಆಡಿಯನ್ಸ್ಗೆ ದಿನ ನಾನ್ ವೆಜ್ ತೋರಿಸ್ತಾ ಇದ್ದೀವಿ. ದಿನ ಏನಿಲ್ಲ, ಇದು ಅಮ್ಮ ತಂದಿರೋದು. ಅಮ್ಮ ಮೈಸೂರಿಂದ ಮಜ್ಜಪ್ಪ ತಿನ್ನೋಕೆ ಕುಟ್ಕೊಂಡವನು ಇದು ಹಿಂಗೆ ಇಲ್ಲಿ ಅಂತ ಬರ್ತಿರೋದು ನೋಡಿ. ಅಮ್ಮ ಸೂಪರ್ ಅಮ್ಮ, ಏನೋ ಹಿಂಗೆ ಬಂದಿದೆ, ಎಳೆ ಎಳೆಯಾಗಿ ಹದುವಾಗಿ ಬಂದಿದೆ. ಇವಾಗ ಎದ್ರು ಸರ್ ಹೆಂಗ್ ರಿಯಾಕ್ಷನ್ ಕೊಡ್ತಾರೆ. ಯಾರದು ಅಜ್ಜಿ ಅಮ್ಮ ಯಾರದು? ಅಮ್ಮ 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 ಅಜ್ಜಿ ಬಂದು ಮುನ್ಸು ಅಜ್ಜಿ ಮೇಲೆ ಕೋಪನ ಅಮ್ಮ. ಅಮ್ಮ ಯಾಕಮ್ಮ ಕೋಪನೇ ಮಾಡ್ಕೊಂಡಿರೋದು ಅವನು. ಕೋಪ ಮಾಡ್ಕೊಂಡು ನಿನ್ನ ಅಜ್ಜಿ ಮಗನೆ ಬಾರೆ ಬಾರೆ ಮಗನೆ ಅಮ್ಮ ನೀವ್ ಹೇಳಿದ್ ಕರೆಕ್ಟ್. ಅವ್ನು ಏನೋ ಕೋಪ ಮಾಡ್ಕೊಂಡು ಅಜ್ಜಿ ಇರ್ಲಿ ಬಿಡು ಅಂತ ಬಂದಿದ್ದು ನೋಡು, ತಗೋ ಅಂತ. ಅಜ್ಜಿ ಮಗನೆ ತಾತಗೆ ಹುಷಾರಿಲ್ಲ ಅಲ್ಲ, ಅದಕ್ಕೆ ಅಜ್ಜಿ ಬರಕ್ಕಾಗಿಲ್ಲ, ಕೋಪ ಮಾಡ್ಕೋಬಾರ್ದು. ಪುಣ್ಯಕೋಟಿ ನೋಡ್ಕೊಂಡೆಲ್ಲ ಎಮೋಷ್ನಲ್ ಆಗ್ಬಿಟ್ಟಿದ್ದಾರೆ. ಅದಾಗಿ ಕಿಸ್ ಕೊಡ್ತಾನೆ ಫುಲ್ಲು, ಅಷ್ಟೇ ಮುಗೀತು, ಮತ್ತೆ ಕೊಡಲ್ಲ ಕಿಸ್ನ. ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ. ನಮ್ಮಮ್ಮ ಟೀ ಮಾಡ್ತಾವ್ರೆ. ಅದು
ಯೋಗ ಕ್ಲಾಸ್ ಶುರು ಆಯಿತು. ಬಟ್ ಇದು ಪಾರ್ಟ್ ಆಫ್ ಗರ್ಭ ಸಂಸ್ಕಾರನಾ? ಓಹೋ, ಓಕೆ. ಒಂದಿನ ಯೋಗ ಇರುತ್ತೆ, ಒಂದಿನ ಗರ್ಭ ಸಂಸ್ಕಾರ ಕ್ಲಾಸ್ ಇರುತ್ತೆ. ಒಂದ್ಸತಿ ಆನ್ ಮಾಡಿ ತೋರಿಸ್ಬಿಡೆ. ಅವರೇ ಕೇಳ್ತಾ ಇದ್ದಾರೆ. ವೆರಿ ಗುಡ್ ಮೌಲ್ಯ ಅಂತ. ಎಲ್ಲಿದು ಫೋನು? ಅಲ್ಲಿ ನೋಡ್ಕೊಂಡು ನೀನು ಮಾಡ್ತಾ ಇರೋದು? ಸೊ ಈಗ ಮನೇಲಿ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೇಲಿ ಈಗ ವಾಪಸ್ಸು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ಈ ಮೂಗ್ಬೊಟ್ಟಿದೆ ಗೊತ್ತಾ, ಇದು ಸ್ಟೋನ್ ಮೂಗ್ಬೊಟ್ಟು ಹಾಕ್ಕೊಂಡಿರೋದು ನಾನು. ಸೊ ಅದನ್ನು ಒರಿಜಿನಲ್ ಮೂಗ್ಬೊಟ್ಟು ಬಂದುಬಿಟ್ಟು ವಜ್ರದಿದೆ, ನಮ್ಮ ಅತ್ತೆ ಕೊಡಿಸಿರೋದು. ಸೊ ಅದನ್ನು ಮತ್ತೆ ವಾಪಸ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ. ಹಾಂ, ನೋಡಿ ಹೆಂಗೆ ಅನಿಸ್ತಾ ಇದೆ? ಅಯ್ಯಪ್ಪ, ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಕೊಂಡ್ರು. ಬೆಳಗ್ಗೆ ಬನ್ನಿ ಮತ್ತೆ ತಿಂಡಿಗೆ ಬರ್ತೀವಿ. ಗ್ಲಾಸು ಬಟ್ಲು ಇಟ್ಕೊಂಡು ಆಟ ಮಾಡ್ತಾ ಇರ್ತಾನೆ ನಾನು. ನಮ್ಮ ಕಣೆ ನೋಡಮ್ಮ, ಇಷ್ಟು ಲೋ ಮಾಡ್ತೇವೆ ಅದು ಅಲ್ಲ. ಸೊ ಈಗ ವಾಪಸ್ ಮನೆಗೆ ಬಂದ್ವಿ. ಕಾಲಿಗೆ ಕೋಲ್ಡ್ ಆಗುತ್ತೆ ಅಂತ ಅದೇನೋ ಮುಲ್ಲಂದು ಸೂಟ್ ಮತ್ತು ಸಾಕ್ಸ್ ಥರ ಬಂದು ಸರಿಗಿದೆಯಾ ಅಮ್ಮ ಅದು? ಈಗ ಊಟದ ಸಮಯ. ನಾನು ಮಾಡ್ತೀನಿ ಗೋಧಿ ದೋಸೆ ಮತ್ತು ಕ್ಯಾಪ್ಸಿಕಮ್ ಪಲ್ಯ. ಈಗ ಗೋಧಿ ದೋಸೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಮಾಡೋ ಕ್ಯಾಪ್ಸಿಕಮ್ ಪಲ್ಯ ಅಂತ ಅಂದರೆ ನಮ್ಮ ಅತ್ತೆಗೆ ತುಂಬ ಇಷ್ಟ. ಸೊ ಅದಕ್ಕೆ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ 7 ಗಂಟೆಗೆ ಬಂದೆ. 20 ಮಿನಿಟ್ಸಲ್ಲಿ ಇದಿಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಟಕ 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 ಅಂತ ಒಗ್ಗರಣೆ ಹಾಕ್ಬಿಟ್ಟು ಅವ್ರಿಗೆ ದೋಸೆ ಯಾವಾಗ ಬೇಕೋ ಅವಾಗ ದೋಸೆ ಹಾಕ್ಕೊಟ್ಬಿಡ್ತೀನಿ. ಏನೇನು ಮಾಡ್ತಿದ್ದೀವಿ ಬೆಳಗ್ಗೆ? ಹಾಂ, ಕಂಪ್ಲೇಂಟ್ ಮಾಡ್ಕೊಂತೀಯ? ಏನಿಲ್ಲ. ನೀನೇ ಕೂತ್ಕೊಂಡಿದ್ಯಾ? ಏನಿಲ್ಲಪ್ಪ, ಕಂಟಿನ್ಯೂಸ್ ಆಗಿ ಮಾಡಿದೆ. ಮಾ ಊಟ ಹೆಂಗಿದೆಯಮ್ಮ ನೀವು ಸೊಸೆ ಮಾಡಿರೋದು? ನನಗೆ ನನ್ನ ಸೊಸೆ ಮಾಡೋ ಕ್ಯಾಪ್ಸಿಕಮ್ ಪಲ್ಯ ಆಗಲಿ, ರವೆ ರೊಟ್ಟಿ, ಗೋಧಿ ದೋಸೆ, ಈ ಆಮ್ಲೆಟ್ ಎಲ್ಲ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾಳೆ. ನೋಡು, ನನಗೆ ತುಂಬ ಇಷ್ಟ. ನನ್ನ ಸೊಸೆ ಮಾಡಿಕೊಟ್ಟಿದ್ದಾಳೆ. ನಾನು ಇವತ್ತು ಬಂದೆ, ನನಗೆ ಇಷ್ಟ ಅಂತ ಮಾಡಿಕೊಟ್ಟಿದ್ದಾಳೆ. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅಡುಗೆನ. ಏನೋ ಆಯ್ತಲ್ಲ ಅವಳಿಗೆ, ಏನೋ ಏನಾಯ್ತವ? ಹೌದಾ? ಅಮ್ಮ ಅವನು ಮುದ್ದಿಸ್ತಾನಷ್ಟೇ, ಮಾಡಿ ಮಾಡಿ ಕರೀರಿ. ನೀವು ಫುಲ್ ಕನ್ಫ್ಯೂಷನ್ ಆಗಿಬಿಟ್ರಲ್ಲ. ಕರೀರಿ ಅಮ್ಮ, ಪ್ರೀತಿಯಿಂದ ಕರೀರಮ್ಮ, ಪ್ರೀತಿಯಿಂದ ಕರೀರಿ. ಪ್ರೀತಿಯಿಂದ ಕರೀರೆ ಬಂದೇ ಬರ್ತಾನೆ. ಏ ನೋಡಿದ್ರಾ? ಮುಚ್ಚಿ ಅಮ್ಮ, ಫುಲ್ ಸ್ನಾನ ಎಲ್ಲ ಆಗೈತೆ. ಅಯ್ಯೋ 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 ಅಯ್ಯೋ. ಹೌದು. ಸೊ ಭೀಮಾ ಸಿನಿಮಾ ನೋಡಿಕೊಂಡು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ.
ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಹೇಳಮ್ಮ. ಬಾಯ್ 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 ಅಂತ. ಬಾಯ್. ಗುಡ್ ನೈಟ್, ಟೇಕ್ ಕೇರ್, ಬಾಯ್.